ಈ ನಕಲಿ ವೈದ್ಯರ ಹಾವಳಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ಅವ್ರು ಹೇಳಿದಾಗೆ ಖಂಡಿತವಾಗಿಯೂ ಒಂದು ಸಮಸ್ಯೆ ಇದೆ. ಇನ್ನೊಂದು ಏನಂತ ಹೇಳಿದ್ರೆ, ಈ ನಾಟಿ ಔಷಧಿ ಮಾಡೋರು ಪಾರಂಪರಿಕ ವೈದ್ಯರು ಕೂಡ ಇದ್ದಾರೆ. ಅವರು ಕೂಡ ಯಾವುದೇ ಕಾನೂನು ವ್ಯಾಪ್ತಿಯಲ್ಲೂ ಬರೋದಿಲ್ಲ. ಅಂದರೆ ಅವ್ರಿಗೆ ಯಾವುದೇ ಒಂದು ರೆಕಗ್ನಿಷನ್ ಇಲ್ಲ, ನಮ್ಮ KPME ರೆಕಗ್ನಿಷನ್ ಏನು ಇರೋದಿಲ್ಲ ಅಂತವರು ಬಹಳಷ್ಟು ಕಡೆ ಇದ್ದಾರೆ. ಮತ್ತೆ ಅದರಲ್ಲಿ ಕೆಲವು ಜನ ಅವ್ರನ್ನ ಪ್ರಶಂಸೆ ನೀಡುವವರು ಇದ್ದಾರೆ. ಇದನ್ನ ಅವರನ್ನ ಯಾವ ರೀತಿಯಾಗಿ ಗುರುತು ಮಾಡಬೇಕು, ಯಾವ ಆಧಾರದ ಮಾಡಬೇಕು, ಅದು ಕೂಡ ಒಂದು ಸಮಸ್ಯೆನೇ. ಆದರೂ ಕೂಡ ನಕಲಿ ವೈದ್ಯರ ಹಾವಳಿ ವಿಚಾರದಲ್ಲಿ ಈಗಾಗಲೇ ನಾವು ಕ್ರಮಗಳನ್ನ ತಗೊಳ್ತಕ್ಕಂಥದ್ದಕ್ಕೆ ನಾವು ನಮ್ಮ ಇಲಾಖೆ ಅಧಿಕಾರಿಗೆ ಹೇಳಿದ್ದೇವೆ. ಆಗಲೇ ಮೊನ್ನೆ ಮೈಸೂರಿನಲ್ಲೂ ಕೂಡ ಸುಮಾರು 15 ಕಡೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೂಡ ಮೊನ್ನೆನೂ ಕೂಡ ಮಾಡಿದ್ದಾರೆ. ರಾಜ್ಯಾದ್ಯಂತ ಎಲ್ಲ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಹೇಳಿದ್ದೇವೆ, ನಮ್ಮ DHOಗಳಿಗೆ ಮತ್ತು ಇನ್ನು ಇತರ ಅಧಿಕಾರಿಗಳಿಗೆ, ಇಂಥ ವಿಚಾರ ಬಂದಾಗ ತಾವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ಯಾರೇ ಹೇಳಿ ಸ್ಥಳೀಯವಾಗಿ ಯಾರೇ ರೆಕಮೆಂಡ್ ಮಾಡಲಿ, ಯಾಕಂದ್ರೆ ಇದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಉಂಟು. ಅದಕ್ಕೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿ DHOಗಳಿಗೆಲ್ಲ ತಿಳಿಸಿದ್ದೇವೆ. ಅದರಿಂದ ಯಾವುದೇ ಒತ್ತಡ ಬಂದು ಕೂಡ ಮಣಿಬಿಡಿ ಅಂತ ಕೂಡ ಹೇಳಿದ್ದೀವಿ.